ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಕೊಬ್ಬರಿಯು ತುಂಬ ಇತ್ತು. ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಅದಕ್ಕೆ ಕೊಬ್ಬರಿ, ಸ್ವಲ್ಪ ಬೆಲ್ಲ, ಎಳ್ಳು, 4-5 ಏಲಕ್ಕಿ ಮತ್ತು ಗಸಗಸೆ ಬೇಕಾಗುತ್ತೆ. ಎಲ್ಲ ಸಾಮಗ್ರಿಗಳನ್ನು ರೆಡಿ ಇಟ್ಕೋಬೇಕು. ಆಮೇಲೆ ಕೊಬ್ಬರಿನ ತುರಿಯೋ ಮನೆಯಲ್ಲಿ ಚೆನ್ನಾಗಿ ತುರ್ಕೋಬೇಕು. ಕೊಬ್ಬರಿ ತುರ್ಕೊಳ್ಳೋದಾದಮೇಲೆ ಇನ್ನೊಂದು ಕಡಾಣಿಗೆಗೆ ತುರಿದಿರೋ ಕೊಬ್ಬರಿ ಹಾಕಿ ಸಣ್ಣ ಉರಿಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಕೊಬ್ಬರಿ ಹುರ್ಕೊಳ್ಳೋದಾದ್ಮೇಲೆ ಎಳ್ಳನ್ನು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಕೊಬ್ಬರಿ ಮತ್ತು ಎಳ್ಳು ಎರಡನ್ನೂ ಹುರ್ಕೊಳ್ಳೋದಾದಮೇಲೆ ಗಸಗಸೆಯನ್ನು ಹುರ್ಕೋಬೇಕು. ಏಲಕ್ಕಿನೂ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೋಬೇಕು. ಎಲ್ಲನೂ ಹುರ್ಕೊಳ್ಳೋದಾದಮೇಲೆ ಇನ್ನೊಂದು ಕಡಾಣಿಗೆಗೆ ಸ್ವಲ್ಪ ಬೆಲ್ಲ, ನೀರು ಹಾಕಿ ಕುದಿಸ್ಕೋಬೇಕು. ಸಣ್ಣ ಉರಿ ಇಟ್ಟು ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಒಂದೆಡೆ ಪಾಕ ಬಂದಮೇಲೆ ಅದಕ್ಕೆ ಎಲ್ಲ ಹುರಿದಿರೋ ಕೊಬ್ಬರಿ, ಎಳ್ಳು, ಗಸಗಸೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನೊಂದು ಪ್ಲೇಟಿಗೆ ತುಪ್ಪ ಹಚ್ಚಿ ಇಟ್ಕೋಬೇಕು. ಗಟ್ಟಿ ಆಗೋವರೆಗೂ ಹುರ್ಕೋಬೇಕು. ತುಪ್ಪ ಹಚ್ಚಿರೋ ಪ್ಲೇಟ್ಗೆ ಬಿಸಿ ಇದ್ದಾಗಲೇ ಎಲ್ಲ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ತಟ್ಟಬೇಕು. ಎಲ್ಲ ತಟ್ಟೋದಾದಮೇಲೆ ಸಣ್ಣ ಸಣ್ಣ ಪೀಸ್ ಆಗಿ ಒಂದು ಕಡ್ಚಿ ಅಥವಾ ಚಾಕುಲಿ ಕಟ್ ಮಾಡಿ ಇಟ್ಕೋಬೇಕು. ಆರಿದ ಮೇಲೆ ಕಟ್ ಮಾಡೋಕ್ಕೆ ಬರಲ್ಲ, ಬಿಸಿ ಇದ್ದಾಗಲೇ ಕಟ್ ಮಾಡಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಪೀಸ್ ಆಗಿ ಕೊಬ್ಬರಿ ಮಿಠಾಯಿ ಚೆನ್ನಾಗಿ ಬರುತ್ತೆ.